ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಹಾಸ್ಟೆಲ್ ವಾರ್ಡರ್ದು ಏನು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದ್ರಲ್ಲ. ಸೊ ಪ್ರೀವಿಯಸ್ 32 ಕ್ವಶನ್ಸ್ನ ನಾವು ಡಿಸ್ಕಷನ್ ಮಾಡಿದ್ದೀರಿ. ಸೊ ಅದರ ನೆಕ್ಸ್ಟ್ ಏನಿದೆ ಅದನ್ನು ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದರಿಂದ ನಮಗೆ ನೆಕ್ಸ್ಟ್ ಎಕ್ಸಾಮ್ಸ್ ಏನು ಬರ್ತಿದೆ ಅಲ್ಲ, ಟೀಚರ್ಸ್ ಎಕ್ಸಾಮ್ ಏನು ಕಾಲ್ಫರ್ ಆಗ್ತದೆ, ಸೊ ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. ನಾವೇನೋ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಯಾವ ಏರಿಯಾಯಿಂದ ಕ್ವಶನ್ ಬರ್ತಿದೆ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಫಸ್ಟು ಇವಾಗ ಏನು ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಯಾರು ಇನ್ನೂ ನೋಡಿಲ್ಲ ಅದನ್ನು ನೋಡ್ಬೋದು. ಈಗ ಬಂದು ನಾವು ಪಾರ್ಟ್ 2, ಸೊ ಎಲ್ಲಿ ಬಿಟ್ಟಿದ್ರಲ್ಲ ಯಾವ ಕ್ವಶನ್ 33 ಕ್ವಶನಿಂದ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಕ್ವಶನ್, ಕಬ್ಬಿಣದ ಅದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತಂದರೆ ಸೊ ಕರ್ನಾಟಕ ಆಗಿರುತ್ತೆ. ಕಬ್ಬಿಣದ ಅದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತಂದರೆ ಸೊ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಕಬ್ಬಿಣದ ಉತ್ಪಾದನೆಯಲ್ಲಿ. ಅದಾದಮೇಲೆ ನೆಕ್ಸ್ಟು ಒಡಿಶಾ ಮತ್ತು ಛತ್ತೀಸ್ಗಢ ನಂತರ ಸ್ಥಾನದಲ್ಲಿ ಇರುವಂಥದ್ದು ಕಬ್ಬಿಣದ ಉತ್ಪಾದನೆಯಲ್ಲಿ. ಒಡಿಶಾ ಆ್ಯಂಡ್ ಛತ್ತೀಸ್ಗಢ ಸೊ ಇದು ನಂತರದ ಸ್ಥಾನದಲ್ಲಿ ಇರುವಂಥದ್ದು. ಆದರೆ ಅತಿ ಹೆಚ್ಚು ಒಂದು ಕಬ್ಬಿಣದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಯಾವುದು ಅಂತಂದರೆ ಸೊ ಕರ್ನಾಟಕ ಆಗಿರುತ್ತೆ. ಇದು ಪ್ರೀವಿಯಸ್ ಇವಾಗ ಏನು ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು ಮತ್ತು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಖನಿಜಗಳು ಅನ್ನೋ ಒಂದು ಚಾಪ್ಟರ್ ಬರುತ್ತಲ್ಲ, ಸೊ ಆ ಒಂದು ಚಾಪ್ಟರಿಂದ ಬಂದಿರುವಂಥದ್ದು. ಮತ್ತು ಬೇಸ್ಡ್ ಆನ್ ಕರೆಂಟ್ ಅಫೇರ್ಸು ತೆಗಿತಾರೆ. ಸೊ ಹಾಗಾಗಿ ಇದು ಜಿಯೋಗ್ರಫಿ ಅಂಡರಲ್ಲಿ ಬರುವಂಥ ಕ್ವಶನ್ ಆಗಿರುತ್ತೆ. ಜಿಯೋಗ್ರಫಿ ಪ್ಲಸ್ ಏನೋ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ 34ನೇ ಕ್ವಶನ್ನು. 34ನೇದರಲ್ಲಿ ಈ ಕೆಳಗಿನವುಗಳಲ್ಲಿ ತನ್ನದೇ ಆದಂತಹ ಒಂದು ಹೈಕೋರ್ಟ್ ಉನ್ನತ ನ್ಯಾಯಾಲಯವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಯಾವುದು ಅಂತಂದರೆ ಮಣಿಪುರ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಕರ್ನಾಟಕ ಅಂತ ಇದ್ದೀನಿ. ಸೊ ಇವಾಗ ಪ್ರತಿಯೊಂದು ರಾಜ್ಯಗಳಿಗೂ ಸಪ್ರೇಟ್ ಆದಂತಹ ಒಂದು ಹೈಕೋರ್ಟ್ಸ್ ಇರೋದಿಲ್ಲ. ಸೊ ಏನದು ಒಂದೊಂದು ರಾಜ್ಯಗಳು ಅಥವಾ ಈಶಾನ್ಯ ಪ್ರದೇಶಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಂದೊಂದು ಹೈಕೋರ್ಟಲ್ಲಿ ಮರ್ಜ್ ಆಗಿರ್ತವೆ. ಸೊ ಹಾಗಾಗಿ ಇದಕ್ಕೆ ಸಪ್ರೇಟಾಗಿ ಇರುವಂತಹ ಒಂದು ಹೈಕೋರ್ಟ್ ಆಗಿರುತ್ತೆ. ಏನು ಉಚ್ಚ ನ್ಯಾಯಾಲಯವನ್ನು ಹೊಂದಿರೋದು. ಇನ್ನು 3 ಸಹ ಇದು ಯಾವುದು ಅಂಡರಲ್ಲಿ ಬರುತ್ತೆ ಅಂತಂದರೆ ಗೌಹಾಟಿ ಅನ್ನುವಂತಹ ಒಂದು ಉಚ್ಚ ನ್ಯಾಯಾಲಯದ ವ್ಯಾಪ್ತಿಗೆ ಬರುವಂಥದ್ದು. ಇದು ಬಿಹಾರ ಮತ್ತು ಸಿಕ್ಕಿಮು, ಹಿಮಾಚಲ ಪ್ರದೇಶ ಇವು ಈಶಾನ್ಯ ರಾಜ್ಯಗಳೊಂದಿಗೆ ಗೌಹಾಟಿ ಉಚ್ಚ ನ್ಯಾಯಾಲಯ ವ್ಯಾಪ್ತಿಗೆ ಏನು ಬರುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, 21ನೆಯ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಯ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟ ಭಾಷೆ ಯಾವುದು ಅಂದರೆ ಸೊ ಸಿಂಧಿ ಭಾಷೆ ಆಗಿರುತ್ತೆ. 1967ರಲ್ಲಿ ನಾವು 21ನೇ ಸಾಂವಿಧಾನಿಕ ತಿದ್ದುಪಡಿ ಮಾಡುವ ಮೂಲಕ ನಾವು ಇದನ್ನು ಏನು ಸೇರ್ಪಡೆ ಮಾಡ್ಕೊಳ್ತೀವಿ ಸಿಂಧಿ ಭಾಷೆನ. ಇದೇ ಥರನೇ ನಾವು ರೀಸೆಂಟಾಗೂ ಒಂದಷ್ಟು ಭಾಷೆಗಳನ್ನು ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಏನು 8ನೇ ಒಂದು ಪರಿಚ್ಛೇದದಲ್ಲಿ. ಸೊ ನಾವು ಇದನ್ನು ಸೇರ್ಪಡೆ ಮಾಡ್ಕೊಳ್ತೀವಿ. 1967 21 ಅಮೆಂಡ್ಮೆಂಟ್ ಮೂಲಕ ನಾವು ಈ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡ್ಕೊಂಡಿದ್ದು. ಸೊ ಇದರಲ್ಲಿ ರೀಸೆಂಟ್ಲಿ ಏನು ಅಮೆಂಡ್ಮೆಂಟ್ಸ್ ಆಗಿರುತ್ತಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ರೀಸೆಂಟ್ಲಿ 105 ಅಮೆಂಡ್ಮೆಂಟ್ಸ್ ಆಗಿದೆ. ಸೊ ಇದರ ಹಿಂದೆ ನಾವು 95ಇಂದನೂ 105 ತಿದ್ದುಪಡಿಗಳು ಯಾವ್ದಾಗಿದೆ ಅಲ್ಲ, ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ ಅದು. ಯಾಕೆ ಅಂತಂದರೆ ಸೊ ಈ ರೀಸೆಂಟ್ಲಿ ಆಗಿರುವಂತಹ ಎಕ್ಸಾಮ್ಸಲ್ಲಿ ಆಲ್ಮೋಸ್ಟ್ ತಿದ್ದುಪಡಿಗಳಿಂದ 1 or 2 ಕ್ವಶನ್ಸ್ ಬರ್ತಾನೆ ಇರುತ್ತೆ. ಇನ್ನು ಅದು ಬಿಟ್ಟರೆ ನಾವು ಏನು ಅದರಲ್ಲಿ ಅಂದರೆ ಯಾವ ಮಸೂದೆ, ಎಲ್ಲ ಮಸೂದೆಗಳು ನೋಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಅದರಲ್ಲಿ ಇವಾಗ ರೀಸೆಂಟ್ಲಿ ಏನು 105 ಒಂದು ತಿದ್ದುಪಡಿಗಳಾಗಿದಾವಲ್ಲ, ಇದು ಪ್ರೀವಿಯಸ್ ಇವಾಗ 101 ಇದು ಎಷ್ಟನೇ ಮಸೂದೆ, 102 ಎಷ್ಟನೇ ಮಸೂದೆ, 103 ಎಷ್ಟನೇ ಮಸೂದೆ, 104 105. ಸೊ ಇದೇ ಥರನೇ ನಾವು ಏನು ಒಂದು 5 ಮಸೂದೆಗಳು ರೀಸೆಂಟ್ಲಿ ಏನಿದಾವಲ್ಲ, ಸೊ ಆ ಒಂದು ಅಮೆಂಡ್ಮೆಂಟ್ಸ್ಗೆ ಸಂಬಂಧಿಸಿದಂಗೆ ನಾವು ಮಸೂದೆಗಳು ಯಾವುದಿದ್ದಾವೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಸೊ ಇದು ಅಮೆಂಡ್ಮೆಂಟ್ಸ್ ರಿಲೇಟೆಡು. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಅಮೆಂಡ್ಮೆಂಟ್ಸು. ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಗಿದೆ ಅಂತಂದರೆ ಸೊ ಕ್ಯಾಬಿನೆಟ್ ಆಯೋಗ ಆಗಿರುತ್ತೆ. ಕ್ಯಾಬಿನೆಟ್ ಆಯೋಗದ ಒಂದು ಇದರ ಮೂಲಕ ನಾವು ಸಂವಿಧಾನ ರಚನಾ ಸಭೆಯನ್ನು ಯಾವ ಒಂದು ಪ್ರಸ್ತಾವನೆ ಅನುಗುಣವಾಗಿ ರಚಿಸಲಾಯಿತು ಅಂತಂದರೆ ಕ್ಯಾಬಿನೆಟ್ ಆಯೋಗವನ್ನು ಕಳಿಸಿರ್ತಾರೆ ಬ್ರಿಟನ್ನಿಂದ. ಸೊ ಆವಾಗ ನಾವು ಇದನ್ನು ಅವರು ಅಲ್ಲಿಂದ 3 ಜನರನ್ನು ಕಳಿಸಿರ್ತಾರೆ. ಅವ್ರ ಹೆಸರು ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕ್ಯಾಬಿನೆಟ್ ಆಯೋಗವನ್ನು ಅಂದರೆ ನಮ್ಮದೇ ಕಾನ್ಸ್ಟಿಟ್ಯೂಷನನ್ನು ನಾವೇ ರಚಿಸಿಕೊಳ್ಳೋದಕ್ಕೋಸ್ಕರ ಬ್ರಿಟನ್ನಿಂದ ನಮ್ಮ ದೇಶಕ್ಕೆ ಕಳಿಸಿರುವಂತಹ ಒಂದು ಆಯೋಗ ಯಾವುದು ಅಂತಂದರೆ ಕ್ಯಾಬಿನೆಟ್ ಆಯೋಗ ಆಗಿರುತ್ತೆ. ಸೊ ಪ್ರಸ್ತಾವನೆಯ ಅನುಗುಣವಾಗಿ ಇದನ್ನು ರಚನೆ ಮಾಡೋದಕ್ಕೋಸ್ಕರ ಕ್ಯಾಬಿನೆಟ್ ಆಯೋಗವನ್ನು 1946ರಲ್ಲಿ ಬ್ರಿಟನ್ ಸರ್ಕಾರ ನಮ್ಮ ಒಂದು ಭಾರತಕ್ಕೆ ಕಳಿಸುತ್ತೆ. ಸೊ ಅದೇ ಥರನೇ ಕ್ರಿಪ್ಸ್ ಆಯೋಗ ಇಂಪಾರ್ಟೆಂಟು, ಮೌಂಟ್ ಬ್ಯಾಟನ್ ಯೋಜನೆಗಳು ಇಂಪಾರ್ಟೆಂಟು, ದೆನ್ ಆಗಸ್ಟ್ ಆಫರ್ ಇಂಪಾರ್ಟೆಂಟು. ಸೊ ಈ ಥರ ಏನು ಆಯೋಗಗಳು ಮತ್ತು ಆಫರ್ಸು ಇವೆಲ್ಲ ಇದಾವಲ್ಲ, ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಮತ್ತು ಪ್ರಸ್ತಾವನೆ ಅನ್ನುವಂಥ ಪರಿಕಲ್ಪನೆಯನ್ನು ಏನು ಫಸ್ಟು ಯಾರು ಕೊಟ್ಟಿದ್ದು ಅಂತಂದರೆ ಸೊ ನೆಹರು ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಈ ಒಂದು ಪ್ರಸ್ತಾವನೆ ಅನ್ನೋದನ್ನು ನೀಡ್ತಾರೆ. ಮತ್ತು ಪ್ರಸ್ತಾವನೆಗೆ ಏನು ಇಲ್ಲಿವರೆಗೂ ಯಾವುದಾದ್ರೂ ತಿದ್ದುಪಡಿ ಆಗಿದೆಯಾ ಅಂತಂದರೆ ಸೊ ಒಂದ್ಸರಿ ಮಾತ್ರ ತಿದ್ದುಪಡಿ ಆಗಿರುವಂಥದ್ದು. 42ನೇ ಅಮೆಂಡ್ಮೆಂಟ್ಸ್ ಮೂಲಕ ನಾವು ತಿದ್ದುಪಡಿಯನ್ನು ಮಾಡಿರುವಂಥದ್ದು ಪ್ರಸ್ತಾವನೆಗೆ. ದೆನ್ ಅದಾದಮೇಲೆ ಪ್ರಸ್ತಾವನೆಯನ್ನು ನಾವು ಏನು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ನಾವು ಕೇಳ್ಬೋದು. ಇವಾಗ ಮೂಲಭೂತ ಹಕ್ಕುಗಳಿಗೆ ಏನಾದರೂ ವೈಲೇಷನ್ ಆದರೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತೀವಿ. ಸೊ ಅದೇ ಥರನೇ ಇದರಲ್ಲಿ ಕೇಳಬಹುದಾ ಅಂತಂದರೆ ಸೊ ಪ್ರಸ್ತಾವನೆಯನ್ನು ಹೋಗ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕಿ ಅಥವಾ ಇದನ್ನು ಕೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ನ್ಯಾಯನ ಹೋಗಿ ಪ್ರಸ್ತಾವನೆಯಲ್ಲಿ ಇರುವಂಥ ವಿಷಯವನ್ನು ನನಗೆ ಈ ಥರ ಅನ್ಯಾಯ ಆಗಿದೆ ಅಂತ ಈ ವಿಷಯ ತೊಗೊಂಡೋಗಿ ನಾವು ಸುಪ್ರೀಂ ಕೋರ್ಟಲ್ಲಿ ಕೇಳಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟಲ್ಲಿ ಆಗಿರ್ಬೋದು. ಇದೂ ಕ್ವಶನ್ ಆಗಿದೆ ಈ ಥರ ಇವಾಗ KEL ಅಂತೂ ಫುಲ್ಲು ಇದೇ ಥರನೇ ಕ್ವಶನ್ಸ್ ಕೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ
ಸೊ ಪ್ರಸ್ತಾವನೆ ಇಂಪಾರ್ಟೆಂಟು, ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟು, ಮತ್ತು ಬಿಫೋರ್ ಏನು ಆ್ಯಕ್ಟ್ಸ್ ಇದಾವಲ್ಲ 1773 ಆ್ಯಕ್ಟ್ಸ್ ಆಗಿರ್ಬೋದು, ಮತ್ತು ಚಾರ್ಟರ್ ಆ್ಯಕ್ಟ್ಸ್ ಆಗಿರ್ಬೋದು, ಮತ್ತು ಮೌಂಟ್ ಬ್ಯಾಟನ್ ಪ್ಲಾನ್ಸ್ ಆಗಿರ್ಬೋದು, ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳಾಗಿರ್ಬೋದು. ಸೊ ಈ ಥರ ಏನು ಬಿಫೋರ್ ಕಾನ್ಸ್ಟಿಟ್ಯೂಷನ್ ಬಿಫೋರ್ ಏನೇನಾಗಿದೆ ಆ್ಯಕ್ಟ್ಸು, ಸೊ ಆ್ಯಕ್ಟ್ಸ್ ರಿಲೇಟೆಡು ತುಂಬ ಇಂಪಾರ್ಟೆಂಟು ಕ್ವಶನ್ಸ್ ಏನೋ ಬಂದೇ ಬರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಯಾರು ಅಂತಂದರೆ ಎಡ್ವರ್ಡ್ ಡಬ್ಲ್ಯೂ ವಿಡ್ನರ್ ಅನ್ನೋವಂಥವ್ರು ಈ ಒಂದು ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ ಅಂತಂದರೆ ಸೊ ನೀತಿ ಆಯೋಗ ಆಗಿರುತ್ತೆ. ನೀತಿ ಆಯೋಗ ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ. ಯಾಕಂದರೆ ಇದರಲ್ಲಿ ಅಧ್ಯಕ್ಷರಾಗಿ ನರೇಂದ್ರ ಮೋದಿ ಅವರು ಇರ್ತಾರೆ, ಉಪಾಧ್ಯಕ್ಷರಾಗಿ ಇವಾಗ ರೀಸೆಂಟಾಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಅದು ಬಿಟ್ಟರೆ ಇತ್ತೀಚೆಗೆ ಏನು ಇದರಲ್ಲಿ ಕರೆಂಟ್ ಅಫೇರ್ಸು ಇದ್ರ ರಿಲೇಟೆಡು ಬರ್ತಾನೆ ಇರುತ್ತೆ. ಮತ್ತು KEಗಾಗಿರ್ಬೋದು, KPSC ಆಗಿರ್ಬೋದು. ಸೊ ನೀತಿ ಆಯೋಗ ಮತ್ತು ಏನು ಹೇಳ್ತಾರೆ ಬ್ರಿಕ್ಸು ಮತ್ತು ಯುನೆಸ್ಕೋ, ಸೊ ಈ ಥರ ಕೆಲವೊಂದಷ್ಟು ಹಾಟ್ ಟಾಪಿಕ್ಗಳಿದ್ದಾವೆ. ಅಂದರೆ ಇದರಿಂದ ಕ್ವಶನ್ಸ್ ಬಂದೇ ಬರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಟಾಪಿಕ್ಸ್. ಏನು ನೀತಿ ಆಯೋಗ ಇದಕ್ಕೆ ಸಂಬಂಧಿಸಿದ್ದು ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ. ಇದು ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ಇಂಪಾರ್ಟೆಂಟು, ಮತ್ತು ಇದರಲ್ಲಿ ಇರುವಂತಹ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಇದು ಯಾವಾಗ ಜಾರಿ ಆಯಿತು ಅನ್ನೋದು ಇಂಪಾರ್ಟೆಂಟು, ಮತ್ತು ನೀತಿ ಆಯೋಗದ ಬಗ್ಗೆ ಪ್ರತಿಯೊಂದು ಕ್ವಶನ್ಸೂ ಇಂಪಾರ್ಟೆಂಟ್ ಆಗಿರುತ್ತೆ. ನೀತಿ ಆಯೋಗದ ಒಂದಲ್ಲ ಒಂದು ಕ್ವಶನು ಎಕ್ಸಾಮ್ಸಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀತಿ ಆಯೋಗದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನ ಈ ಕೆಳಗಿನ ಯಾವ ಒಂದು ವಿಧಿ ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಭಾರತದ ಒಂದು ಸಂವಿಧಾನ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಯಾವುದು ಅಂದರೆ 300ನೇ ವಿಧಿ ಆಗಿರುತ್ತೆ.